ಪೊಲೀಸರು ತನಿಖೆ ಮಾಡುವ ಸಂದರ್ಭದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಯಾವ ಸೆಕ್ಷನ್ಗಳು ಅಪ್ಲೈ ಆಗ್ತವೆ, ಹೇಗೆ ಅಪ್ಲೈ ಆಗ್ತವೆ ಹಾಗೂ ಯಾವ ರೀತಿಯಲ್ಲಿ ಅಪ್ಲೈ ಆಗ್ತವೆ ಅಂತ ಹೇಳುವಂಥದ್ದು ತಿಳ್ಕೊಳ್ಳಿಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೂಕ್ಷ್ಮವಾದಂಥ ಒಂದು ಪಕ್ಷಿ ನೋಟದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಮೊದಲು CRPC ಇತ್ತು, ಈಗ ಅದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಆಗಿದೆ. ಸೊ ಅದೇ ರೀತಿ ಆ ಚಾಪ್ಟರ್ ಏನಿದೆ ಅದು ಅದೇ ರೀತಿ ಕಂಟಿನ್ಯೂ ಆಗಿದೆ. CRPCಲಿ ಏನಿತ್ತು ಇನ್ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಂತ ಇತ್ತು, ಈಗ ಅದೇ ರೀತಿಯಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಂತಲೇ ಚೇಂಜ್ ಆಗಿದೆ. ಸೆಕ್ಷನ್ ನಂಬರ್ 1 ಬದಲಾವಣೆ ಆಗಿದೆ. ಸೊ ಇಲ್ಲಿ ನಾವು ನೋಡುವ ಹಾಗೆ ಮೊದಲಾದರೆ ಸೆಕ್ಷನ್ 154 154ರಿಂದ 176 ತನಕ ಇತ್ತು ಮೊದಲು CRPCಯಲ್ಲಿ. ಈಗ ಏನಾಗಿದೆ 173ನೇ ಸೆಕ್ಷನ್ನಿಂದ 196 BNSS ಪ್ರಾವಿಷನ್ ತನಕ ಆಗ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ನಾವೇನು ತಿಳ್ಕೊಳ್ಬೇಕಂತಂದರೆ, ಒಂದು ಪೊಲೀಸರು ತನಿಖೆ ಮಾಡೋ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಪೂರ್ವಭಾವಿಗೆ ಏನಿರುತ್ತೆ, ಫಸ್ಟ್ ಇನ್ಫಾರ್ಮೇಷನ್ ನೀಡ್ತಾರೆ, ಮಾಹಿತಿಯನ್ನು ನೀಡ್ತಾರೆ. ನಾವು FIR ಅಂತ ಏನು ಕರಿತೇವೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳಿ, ಪ್ರಥಮ ವರ್ತಮಾನ ವರದಿ ಅಂತ ಹೇಳಿ, ಅಂದರೆ ಅಫೆನ್ಸ್ ಆಗಿದೆ, ಒಂದು ಘಟನೆ ಆಗಿದೆ ಅಂತ ಹೇಳುವಂಥ, ಅಪರಾಧ ಆಗಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸುವಂಥದ್ದು. ಸೊ ಅದಕ್ಕೆ ಅಂತಲೇ 2 ಸೆಕ್ಷನ್ಗಳು ಸಪ್ರೇಟಾಗಿ ಮೀಸಲಿವೆ. ಇನ್ಫಾರ್ಮೇಷನ್ ಹೇಳುವಂಥ ವಿಚಾರವೇ ಬೇರೆ, ಹಾಗೂ ಇನ್ಫಾರ್ಮೇಷನ್ ಗೊತ್ತಾದ ನಂತರ ಪೊಲೀಸರು ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಮಾಹಿತಿಯೇ ಬೇರೆ ಇರುತ್ತೆ. ಸೊ ಈಗ ಇದನ್ನು ನಾವು ಇನ್ನೂ ಕೂಲಂಕುಷವಾಗಿ ನೋಡಬೇಕಂತಂದರೆ, ನಾವು FIR ಅಂತ ಏನು ಕರಿತೇವಲ್ಲ, ಆ FIR ಅಂತ ಕರೆಯುವಂಥ ಸೆಕ್ಷನ್ ಇದಾಗಿರುತ್ತೆ 173 ಅಂತ ಹೇಳಿ. ಸೊ ಇದು ವಿತ್ ರೆಫರೆನ್ಸ್ ಟು ಕಾಗ್ನಿಸಬಲ್ ಒಫೆನ್ಸ್. ಈ ಸೆಕ್ಷನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟದಾಗಿದೆ. ಹಾಗೂ 154 ಅಂತ ಏನು ಕರೀತಾರೆ, ಅಥವಾ ಸಾರಿ ಇದು 2 ಸೆಕ್ಷನ್ ಒಟ್ಟಿಗೆ ಇದೆ, 173 174, ಯಾಕೆಂದರೆ ಇದು 2 BNSನ ಸೆಕ್ಷನ್ನು. ಸೊ 173 ದ ಫಸ್ಟ್ ಸೆಕ್ಷನ್ ರೆಫರ್ಸ್ ಟು FIR ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 174 ನಾನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಏನು ಮೇಜರ್ ಡಿಫ್ರೆನ್ಸ್ ಅಂತಂದರೆ, FIRಗೆ ಸಂಬಂಧಪಟ್ಟ ಹಾಗೆ ಕಾಗ್ನಿಸಬಲ್ ಒಫೆನ್ಸ್ ಆಗಿರೋ ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಇಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ನ ಆರ್ಡರ್ ಬೇಕಂತ ಇಲ್ಲ. ಬಟ್ ನಾನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಪೊಲೀಸರು ಪ್ರಾರಂಭ ಮಾಡಬೇಕಂತ ಅಂದರೆ ಆವಾಗ ಮ್ಯಾಜಿಸ್ಟ್ರೇಟ್ನ ಆರ್ಡರ್ ಬೇಕಾಗತ್ತೆ, ಮ್ಯಾಜಿಸ್ಟ್ರೇಟ್ನ ಪರ್ಮಿಷನ್ ಬೇಕಾಗತ್ತೆ. ಸೊ ಅದೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಇದೇ ಆಧಾರದ ಮೇಲೆ ನೆಕ್ಸ್ಟ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಹೇಳುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಸೆಕ್ಷನ್ ಇದೆಲ್ಲ ಇಲ್ಲಿ ಎಂಟೈರ್ ಏನು ಸೆಕ್ಷನ್ಗಳನ್ನ ನಾವು ಕಾಣ್ತೇವೆ, ಆಲ್ ದೀಸ್ ಆರ್ ರಿಗಾರ್ಡಿಂಗ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗತ್ತೆ ಅಂತ ಹೇಳುವಂಥ ವಿಚಾರನ ನಾವು ಕಾಣ್ತೇವೆ. ಸೊ ಅದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ನೋಡೋದಾದರೆ, ಸೊ ಫಸ್ಟ್ ಆಲ್ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್, ಕೆಲವೊಂದ್ಸಲ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತೊಗೊಳ್ಬೇಕು, ಅಥವಾ ಕೆಲವೊಂದಕ್ಕೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಡ, ಅಥವಾ ಇನ್ವೆಸ್ಟಿಗೇಷನ್ ಪ್ರಾರಂಭ ಆದ ನಂತರ ಮ್ಯಾಜಿಸ್ಟ್ರೇಟ್ಗೆ ಆ ರಿಪೋರ್ಟನ್ನು ಕಳಿಸ್ಕೊಡ್ತಾರೆ. ಅಥವಾ ನಾನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ 15 ದಿನಕ್ಕೊಂದ್ಸಲ ಡೈಲಿ ರಿಪೋರ್ಟ್ಸ್ಗಳನ್ನು ಫಾರ್ವರ್ಡ್ ಮಾಡ್ತಾರೆ. ಇದೆಲ್ಲ ಕೆಲವೊಂದು ಹೊಸದಾಗಿ ಇನ್ಕ್ಲೂಡ್ ಕೂಡ ಆಗಿದೆ. ಹಾಗೂ ಯಾವುದಕ್ಕೆ 7 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇದೆ, ಇಲ್ಲಿ ನಾವು ಕಾಣುವಂಥ ಈ ಸೆಕ್ಷನ್ 176 ಪ್ರೊಸೀಜರ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ಹೇಳುವಂಥ ವಿಚಾರದಲ್ಲಿ 7 ವರ್ಷಕ್ಕಿಂತ ಎಲ್ಲಿ ಜಾಸ್ತಿ ಪನಿಷ್ಮೆಂಟ್ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪಲ್ಸರಿಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಆ ಕ್ರೈಮ್ ಸೀನನ್ನು ವಿಸಿಟ್ ಮಾಡಬೇಕು ಹೇಳುವಂಥ ವಿಚಾರವನ್ನು ಹೊಸದಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇನ್ಕ್ಲೂಡ್ ಮಾಡಿದೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬರುವಂಥ ಒಂದು ಸೆಕ್ಷನ್. ಸೊ ಇದೆಲ್ಲ ಕೂಡ ಇನಿಷಿಯಲ್ ಸ್ಟೇಜಸ್, ಇನ್ವೆಸ್ಟಿಗೇಷನ್ ಪ್ರಾರಂಭ ಪೊಲೀಸರು ಹೇಗೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಗಳಾಗಿವೆ. ಅದಾದ ನಂತರ ಪೊಲೀಸರೀಗ ವಿಟ್ನೆಸ್ಗಳದ್ದು ಒಂದು ಹೇಳಿಕೆಗಳನ್ನ ತಗೊಳ್ತಾರೆ, ಬೇರೆ ಬೇರೆ ಸಾಕ್ಷಿಗಳಿರ್ತಾರೆ, ಅವರ ಹೇಳಿಕೆಗಳನ್ನ ತಗೊಳ್ತಾರೆ. ಅವರ ಹೇಳಿಕೆಗಳನ್ನ ತಗೊಳ್ಳುವ ಸಂಬಂಧಪಟ್ಟ ಹಾಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರೆದು ಅವರ ಹೇಳಿಕೆಗಳನ್ನ ತಗೊಳ್ಬೋದು, ಅಥವಾ ಕೆಲವೊಂದು ವೃದ್ಧರಿರ್ತಾರೆ, ಹೆಂಗಸರಿರ್ತಾರೆ, ಅಥವಾ 15 ವರ್ಷಕ್ಕಿಂತ ಕಮ್ಮಿ ಇರುವಂಥ ಗಂಡಸರು, ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟ ಗಂಡಸರು, ಅಂಥವ್ರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಲಿಕ್ಕಿಲ್ಲ. ಅಥವಾ ತುಂಬ ಅನಾರೋಗ್ಯದಿಂದ ಬಳಲುವಂಥ ವ್ಯಕ್ತಿಗಳಿರ್ತಾರೆ, ಅವರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವರ ಹೇಳಿಕೆಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲಿ ಅವರ ಹೇಳಿಕೆಗಳನ್ನ ತಗೊಳ್ಬೇಕು, ಆದಷ್ಟು ಅವರ ರೆಸಿಡೆನ್ಸಲ್ಲಿ ಅಥವಾ ಅವರು ಎಲ್ಲಿ ಇಷ್ಟಪಡ್ತಾರೆ, ದ ಪ್ಲೇಸ್ ಆಫ್ ದೇರ್ ಚಾಯ್ಸ್, ಅವರ ಇಚ್ಛಾನುಸಾರವಾಗಿ ಅವರನ್ನು ಅಲ್ಲಿ ಎಕ್ಸಾಮಿನ್ ಮಾಡಬೇಕು, ಅಲ್ಲಿ ಅವರ ಹೇಳಿಕೆಗಳನ್ನ ತಗೊಳ್ಬೇಕು ಅಂತ ಹೇಳುವಂಥದ್ದೇ. ಸೊ ಆ ರೀತಿ ಹೇಳಿಕೆಗಳನ್ನ ತಗೊಂಡು ಅದನ್ನು ಯಾವ ರೀತಿ ಅದನ್ನು ಕಾಪಾಡ್ತಾರೆ ಅಂದರೆ ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ. ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಆ್ಯಂಡ್ ಸಪ್ರೇಟ್ ರೆಕಾರ್ಡ್, ಬಟ್ ಅದ್ರ ಮೇಲೆ ಸಿಗ್ನೇಚರ್ ತೊಗೊಳ್ಲಿಕ್ಕಿಲ್ಲ.
ಹಾಗೆ ಏನಕ್ಕೆ ಯೂಸ್ ಮಾಡ್ಬೋದು ಇದು ಮೇ ಬಿ ಇನ್ ದಿ ಟ್ರಯಲಲ್ಲಿ ಪ್ರಾಸಿಕ್ಯೂಷನ್ ಅವ್ರು ಯೂಸ್ ಮಾಡಬೇಕಂತಂದ್ರೆ ಓನ್ಲಿ ಫಾರ್ ಕಾಂಟ್ರಡಿಕ್ಷನ್ ಪರ್ಪಸ್ಗೆ ಮಾತ್ರ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ, ಯಾಕಂದರೆ ಸಿಗ್ನೇಚರ್ ಇರೋದಿಲ್ಲ. ಆದರೆ ವಿಟ್ನೆಸ್ಗಳು ಪೊಲೀಸರು ಏನು ಮಾಹಿತಿಯನ್ನು ಕೇಳ್ತಾರೆ ಅವರು ಅದಕ್ಕೆ ಹೇಳಲಿಕ್ಕೆ ಬದ್ಧರಾಗಿರ್ತಾರೆ. ಅನ್ಲೆಸ್ ಏನು ಅವರನ್ನು ಯಾವುದಾದ್ರು ಕ್ರಿಮಿನಲ್ ಚಾರ್ಜ್ಗೆ ಒಳಪಡ್ತಾರೆ, ಯಾವುದಾದ್ರು ಫಾರ್ಫಿಚರ್ ಆಗುತ್ತೆ ಅಥವಾ ಯಾವ್ದಾದ್ರು ಪೆನಾಲ್ಟಿ ಆಗುತ್ತೆ ಅಂತ ಹೇಳುವಂಥ ವಿಚಾರವಿದ್ದರೆ ಆವಾಗ ಮಾತ್ರ ಅವರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಬದ್ಧರಾಗಿರೋದಿಲ್ಲ. ಇಲ್ಲಾಂದರೆ ಅವರು ಉತ್ತರ ನೀಡಲೇಬೇಕಾಗಿರುತ್ತೆ ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ. ಸೊ ವಿಟ್ನೆಸ್ ಮತ್ತು ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಾಹಿತಿಗಳನ್ನು ಇಷ್ಟು 3-4 ಸೆಕ್ಷನ್ಗಳು ಅದರಲ್ಲಿ ಹೇಳ್ತಾರೆ. ಹಾಗೆ ನೋಡಿ, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಬಟ್ ಅವರ ಮುಂದೆ ನೀಡಿರುವಂಥ ಹೇಳಿಕೆಗಳ ಮೇಲೆ ಸಿಗ್ನೇಚರ್ ತೊಗೊಳ್ಲಿಕ್ಕಿಲ್ಲ. ಬಟ್ ಆ ಇನ್ವೆಸ್ಟಿಗೇಷನ್ ಹಂತದಲ್ಲೇ ಇನ್ನೂ ಅದಕ್ಕೆ ಒಂದು ಪ್ರಬಲವಾದಂತಹ ಒಂದು ಬಲ ಬರಬೇಕಂತಂದರೆ, ಇಫ್ ಇಟ್ ಹ್ಯಾಸ್ ಟು ಗೆಟ್ ಅ ಮೋರ್ ಎವಿಡೆನ್ಷಿಯರಿ ವ್ಯಾಲ್ಯೂ, ಆವಾಗ ಏನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ನ ಸಮ್ಮುಖದಲ್ಲಿ ಹೇಳಿಕೆಗಳನ್ನು ಹೇಳಿಸ್ತಾರೆ. ಅದು ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಕನ್ಫೆಷನ್ ರೂಪದ ಸ್ಟೇಟ್ಮೆಂಟ್ಸ್ಗಳಿರ್ಬೋದು. ಒಂದು ಕನ್ಫೆಷನ್ನು ಅಥವಾ ಕನ್ಫೆಷನ್ಸ್ ಅದರ್ ದ್ಯಾನ್ ಸ್ಟೇಟ್ಮೆಂಟ್ಸ್ಗಳಂತ ಹೇಳಿ ನಾವು ಕರಿಬೋದು. ಸೊ ಇಂಥ ಸಂದರ್ಭದಲ್ಲಿ ಕನ್ಫೆಷನ್ ಇರುವಾಗ ಯಾವ ರೀತಿ ಮ್ಯಾಜಿಸ್ಟ್ರೇಟ್ ಎನ್ಶೋರ್ ಮಾಡಬೇಕು, ಅವರು ಆ ಅಕ್ಯೂಸ್ಡ್ಗೆ ಹೇಳಬೇಕು, ನೋಡಪ್ಪ ನಿನಗೆ ಕನ್ಫೆಷನ್ ಮಾಡಲೇಬೇಕಂತ ಇಲ್ಲ, ಈ ಕನ್ಫೆಷನ್ ನೀನು ನೀಡಿದ್ರೆ ಈ ಒಂದು ಕನ್ಫೆಷನ್ನ ನಿನ್ನ ವಿರುದ್ಧವಾಗಿ ಎವಿಡೆನ್ಸ್ ಆಗಿ ಸಾಕ್ಷ್ಯವಾಗಿ ಬಳಸ್ಬೋದು. ಹಾಗೂ ಮ್ಯಾಜಿಸ್ಟ್ರೇಟ್ ಅದನ್ನು ಅವನು ಸ್ವ ಇಚ್ಛೆಯಿಂದ ವಾಲಂಟರ್ಲಿ ಆ ಹೇಳಿಕೆಗಳನ್ನು ನೀಡ್ತಿದ್ದಾನ, ಕನ್ಫೆಷನನ್ನು ನೀಡ್ತಿದ್ದಾನ, ತಪ್ಪೊಪ್ಪಿಗೆ ಮಾಡ್ತಿದ್ದಾನ ಅಂತ ಹೇಳುವಂಥ ವಿಚಾರವನ್ನು ಮ್ಯಾಜಿಸ್ಟ್ರೇಟ್ ಎನ್ಶೋರ್ ಮಾಡಬೇಕು. ಅದನ್ನೆಲ್ಲ ಎನ್ಶೋರ್ ಮಾಡಿ ಆಮೇಲೆ ಲಾಸ್ಟಿಗೆ ಅವರು ಅದನ್ನು ಬರಿಬೇಕು, ಮೆಮೊರ್ಯಾಂಡಮ್ ಅಂತ ಹೇಳಿ ಆ ಫುಟ್ಟಲ್ಲಿ ಆ ಪೇಜಿನ ಕೆಳಗಡೆ ಬರೀಬೇಕಾಗತ್ತೆ. ನಾನು ಈ ರೀತಿ ಎಕ್ಸಾಮಿನ್ ಮಾಡಿದೆ, ಎಲ್ಲ ಕಂಪ್ಲೇಂಟ್ಸ್ನ ಫಾಲೋ ಮಾಡಿದೆ, ಚೆಕ್ ಮಾಡಿದೆ, ಅವನಿಗೆ ವಾರ್ನಿಂಗನ್ನು ನೀಡಿದೆ ಹೇಳುವಂಥದ್ದು, ಕನ್ಫೆಷನ್ ನೀಡಬೇಕಾಗಿಲ್ಲ ಅಂತ ಹೇಳುವಂಥ ವಾರ್ನಿಂಗನ್ನು ನೀಡಿದೆ ಅಂತ ಹೇಳುವಂಥ ಎಲ್ಲ ವಿಚಾರವನ್ನು ಕೂಡ ಮ್ಯಾಜಿಸ್ಟ್ರೇಟ್ ಬರೀಬೇಕಾಗತ್ತೆ. ಸೊ ಈ ಥರ ಕನ್ಫೆಷನ್ಗೆ ಓದು ತಗೊಳ್ಬೇಕಂತ ಇಲ್ಲ. ಬಟ್ ಯಾವ ಸ್ಟೇಟ್ಮೆಂಟ್ಸ್ಗಳಿರ್ತಾರೆ, ಕನ್ಫೆಷನ್ ಅಲ್ಲದೇ ಇರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಮ್ಯಾಜಿಸ್ಟ್ರೇಟ್ ಎದುರು ರೆಕಾರ್ಡ್ ಮಾಡಿಸ್ಬೋದು. ಅದು ಕೇವಲ ಅಕ್ಯೂಸ್ಡ್ ಅಷ್ಟೇ ಅಲ್ಲ, ವಿಕ್ಟಿಮ್ಸ್ ಆಫ್ ಸೆಕ್ಷುವಲ್ ಅಫೆನ್ಸ್ಗಳ ಹೇಳಿಕೆಗಳನ್ನು ತೊಗೊಳ್ಬೋದು, ಅಥವಾ ಮೆಂಟಲಿ ಆರ್ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿಗಳ ಹೇಳಿಕೆಗಳನ್ನ ತೊಗೊಳ್ಬೋದು. ಅಥವಾ ಈಗ ಹೊಸದಾಗಿ ಆ್ಯಡ್ ಆಗಿರೋ ಪ್ರಕಾರ 10 ವರ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟ ಪನಿಷ್ಮೆಂಟ್ ಇರುವಂಥ ಒಫೆನ್ಸ್ಗಳ ಸಾಕ್ಷಿಗಳು ಯಾರಿರ್ತಾರೆ ಅವರ ಹೇಳಿಕೆಗಳನ್ನು ಕೂಡ ಮ್ಯಾಜಿಸ್ಟ್ರೇಟ್ ಎದುರು ಮಾಡಿಸ್ಬೋದು. ಯಾಕಂದರೆ ಇದಕ್ಕೆ ಜಾಸ್ತಿ ಎವಿಡೆನ್ಷಿಯರಿ ವ್ಯಾಲ್ಯೂ ಸಿಗುತ್ತೆ ಟ್ರಯಲ್ ಟೈಮಲ್ಲಿ ಅಂತ ಹೇಳುವಂಥ ಕಾರಣಕ್ಕೆ ಈ ಹೊಸದಾದ ಪ್ರಾವಿಷನ್ಸ್ ಎಲ್ಲ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಪೊಲೀಸರು ಸರ್ಚ್ ಮಾಡಬೇಕಂದ್ರೆ ಯಾವ ರೀತಿ ಇದಾಗತ್ತೆ ಅಂತ ಹೇಳಿ ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇನ್ನೂ ಇಂಪಾರ್ಟೆಂಟ್ ವಿಷಯ ಯಾವುದಂತಂದರೆ, ಪ್ಲಸ್ ಮೆಡಿಕಲ್ ಎಕ್ಸಾಮಿನೇಷನ್ ರೇಪ್ ವಿಕ್ಟಿಮ್ ರೇಪ್ ಆಗಿದೆ ಅಂತ ಹೇಳಿ ಗೊತ್ತಾದಾಗ ಮಾಹಿತಿ ಗೊತ್ತಾದ 24 ಗಂಟೆ ಒಳಗೆ ಅವರನ್ನು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಹತ್ರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ವೈದ್ಯಕೀಯ ತಪಾಸಣೆಗೆ ಕಳಿಸ್ಕೊಡ್ಬೇಕಾಗತ್ತೆ. ಅಲ್ಲಿ ಅವರು ರಿಜಿಸ್ಟರ್ಡ್ ವೈದ್ಯಾಧಿಕಾರಿ ಯಾರಿರ್ತಾರೆ ಅವರು 7 ದಿನದ ಒಳಗೆ ಆ ರಿಪೋರ್ಟನ್ನು ತಯಾರಿಸಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಕಳಿಸ್ಕೊಡ್ಬೇಕು. ಆಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರು ಯಾವಾಗ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರಲ್ಲ ಅಂಥ ಸಮಯದಲ್ಲಿ ಹಿ ಹ್ಯಾಸ್ ಟು ಅದನ್ನು ಆ ರಿಪೋರ್ಟನ್ನು ನೀಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಕಾಣ್ತೇವೆ. ಸೊ ಇಷ್ಟೊಂದು ಸೆಕ್ಷನ್ಸ್ಗಳಿವೆ, ಹಲವಾರು ಸೆಕ್ಷನ್ಗಳಿವೆ, ಬಟ್ ನಾವು ಅದರದ್ದು ಮುಖ್ಯವಾದಂಥ ಕೇಂದ್ರ ಬಿಂದು ಯಾವುದು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಸೊ ಇದಾದ ನಂತರ ಈಗ ಒಂದು ವೇಳೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ, 24 ಗಂಟೆ ಆದ ನಂತರವೂ ಸಹ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿರೋದಿಲ್ಲ, ಆವಾಗ ನ್ಯಾಯಾಂಗ ಬಂಧನ, ಪೊಲೀಸ್ ಬಂಧನ, ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಕೇಳಿ ಇನ್ನೂ ಕಸ್ಟಡಿ ಕೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಹತ್ರ ಕೇಳ್ತಾರೆ. ಆ ಮ್ಯಾಜಿಸ್ಟ್ರೇಟ್ ಜುರಿಡಿಕ್ಷನ್ ಇರಲೇಬೇಕಂತ ಇಲ್ಲ. ಜುರಿಡಿಕ್ಷನ್ ಇಲ್ಲದೇ ಇರುವಂಥ ಮ್ಯಾಜಿಸ್ಟ್ರೇಟ್ ಸಹ ಫಸ್ಟ್ ಈಗ ಏನಾಗುತ್ತೆ, ಫಸ್ಟ್ 40 ಡೇಸ್, ಫಸ್ಟ್ 60 ಡೇಸ್ ಹೇಳುವಂಥ ಒಂದು ಟೈಮ್ ಲಿಮಿಟನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಒಟ್ಟಾರೆಯಾಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಸುಮಾರು 60 ದಿನಗಳ ತನಕ ಒಂದು ಕ್ಯಾಟಗರಿಗೆ ಅಥವಾ ಸುಮಾರು 90 ದಿನಗಳ ತನಕ ಇನ್ನೊಂದು ಕ್ಯಾಟಗರಿಗೆ ಅವರನ್ನು ಬಂಧನದಲ್ಲಿ ನೀಡ್ತಾ ಹೋಗ್ಬೋದು, ನ್ಯಾಯಾಂಗ ಬಂಧನ, ಪೊಲೀಸ್ ಬಂಧನದಲ್ಲಿ ನೀಡ್ತಾ ಹೋಗ್ಬೋದು. ಬಟ್ ಅಷ್ಟು ದಿನಗಳ ಒಳಗೂ ಸಹ ಅವರ ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿಲ್ಲ ಅಂತಾದರೆ ಅವರನ್ನು ಕಂಪಲ್ಸರಿ ಬಿಡುಗಡೆ ಮಾಡಬೇಕು. ಅವರು ಬೇಲ್ ನೀಡಲಿಕ್ಕೆ ರೆಡಿ ಇದ್ದರೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ವೆಸ್ಟಿಗೇಷನ್ನು 6 ತಿಂಗಳ ಒಳಗೂ ಸಹ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ ಇನ್ವೆಸ್ಟಿಗೇಷನನ್ನೇ ಸ್ಟಾಪ್ ಮಾಡಿ ಅಂತ ಹೇಳುವಂಥ ಆರ್ಡರ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಪೊಲೀಸ್ ಕಸ್ಟಡಿ ಮೊದಲು 15 ದಿನಗಳಿಗೆ ಮಾತ್ರ ಕೊಡಬೇಕಂತ ಇತ್ತು, ಬಟ್ ಈಗ ಹಾಗೇನಿಲ್ಲ, ಆ ಪ್ರಾವಿಷನ್ನ ತೆಗೆದುಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಪೊಲೀಸ್ ಬಂಧನ ಹಾಗೂ ಜುಡಿಷಿಯಲ್ ಅಂದರೆ ನ್ಯಾಯಾಂಗ ಬಂಧನ ಯಾವಾಗ ಬೇಕಾದರೂ ನೀಡ್ಬೋದು, ಆ 60 ದಿನ ಅಥವಾ 90 ದಿನ ಅಂತ ಹೇಳಿ. ಸೊ 60 ದಿನ 90 ದಿನ ಏನು ಕ್ಯಾಟಗರಿ ಅಂತಂದರೆ, ಯಾವ ಸೀರಿಯಸ್ ಒಫೆನ್ಸ್ ಇರುತ್ತೆ, ಸುಮಾರು 7 ವರ್ಷ ಅಥವಾ 10 ವರ್ಷ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಸೆಂಟೆನ್ಸ್ ಯಾವುದಿರುತ್ತೆ ಅಂಥ ಒಫೆನ್ಸ್ಗಳಿಗೆಲ್ಲವೂ ಸಹ
90 ದಿನಗಳ ತನಕ ಇನ್ವೆಸ್ಟಿಗೇಷನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ರೀತಿಯ ಒಫೆನ್ಸ್ಗಳಿಗೆಲ್ಲ ಸಹ 60 ದಿನ ತನಕ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅದಾದ ನಂತರ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಕೇವಲ ಮ್ಯಾಜಿಸ್ಟ್ರೇಟ್ ಅಲ್ಲ, ಅದರ ಹೊರತಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೂಡ 7 ದಿನಗಳ ತನಕ ಈ ಒಂದು ಪೊಲೀಸ್ ಬಂಧನ ಅಥವಾ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದೊಂದು ಯಾವಾಗ ಡಿಫಾಲ್ಟ್ ಬೇಲ್ ಅಥವಾ ಸ್ಟ್ಯಾಟ್ಯುಟರಿ ಬೇಲ್ ಅಂತ ಹೇಳುವಂಥ ಪ್ರಾವಿಷನ್ ಬಗ್ಗೆ ಕೂಡ ನಾವಿಲ್ಲಿ ಇನ್ವೆಸ್ಟಿಗೇಷನ್ ಚಾಪ್ಟರಲ್ಲಿ ಕಾಣ್ತೇವೆ. ಹಾಗೆ ಇನ್ನೂ ಬಹಳ ಮುಖ್ಯವಾದಂಥದ್ದಂದರೆ ಡೈರಿ ಮೇಂಟೈನ್ ಮಾಡಬೇಕು, ಕೇಸ್ ಡೈರಿಯನ್ನು ಮೇಂಟೈನ್ ಮಾಡಬೇಕು ಅಂತ ಅಲ್ಲಿ ಹೇಳುವಂತಹ ವಿಚಾರ. ಈ ಕೇಸ್ ಡೈರಿನ ಹೇಗೆ ಮೇಂಟೈನ್ ಮಾಡ್ತಾರೆ, ಪ್ರತಿದಿನ ಹೇಗೆ ಇನ್ವೆಸ್ಟಿಗೇಷನ್ಸ್ ಪ್ರಾರಂಭ ಮಾಡ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದನ್ನು ಎವಿಡೆನ್ಸ್ ಆಗಿ ಯೂಸ್ ಮಾಡಬಾರ್ದು, ಅಕ್ಯೂಸ್ ಕೂಡ ಎವಿಡೆನ್ಸ್ ಆಗಿ ಯೂಸ್ ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಆ ಸೆಕ್ಷನಲ್ಲಿ ಹೇಳ್ತಾರೆ. ಯಾಕೆಂದರೆ ಅದು ಪೊಲೀಸರ ಒಂದು ಮೇನ್ ಮಾಹಿತಿ, ಅವರು ಅದನ್ನು ಡೈವರ್ಜ್ ಮಾಡಿಬಿಟ್ರೆ, ಆ ಇನ್ಫಾರ್ಮೇಷನ್ನ ಬಿಟ್ಕೊಡ್ಬಿಟ್ರೆ ಆಮೇಲೆ ಅವ್ರ ಇನ್ವೆಸ್ಟಿಗೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಕ್ಯೂಸ್ಗೆ ಅದ್ರ ಕಾಪಿ ಎಲ್ಲ ಕೊಡಬಾರ್ದು ಅಂತ ಹೇಳುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದ ನಂತರ ಆವಾಗ ಏನು ಮಾಡ್ತಾರೆ, ಪೊಲೀಸರು ಮ್ಯಾಜಿಸ್ಟ್ರೇಟ್ಗೆ ಒಂದು ರಿಪೋರ್ಟ್ ನೀಡ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ, ಪೊಲೀಸ್ ರಿಪೋರ್ಟ್ ಅಂತ ಹೇಳ್ತಾರೆ, ಅಥವಾ ಚಾರ್ಜ್ ಶೀಟ್ ಅಂತ ಕೂಡ ಕರೀತಾರೆ ಅಲ್ವಾ. ಸೊ ಈ ಚಾರ್ಜ್ ಶೀಟ್ ಅಂತ ಹೇಳುವಂಥದ್ದಲ್ಲಿ ಏನೇನು ಮಾಹಿತಿ ಇರಬೇಕು ಹೇಳುವಂಥದ್ದೆಲ್ಲ ಕೂಡ ಆ ಸೆಕ್ಷನಲ್ಲಿ ಲಿಸ್ಟ್ ಮಾಡಿದ್ದಾರೆ. ಹಾಗೆ ಈಗ ಹೊಸದಾಗಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಸೀಕ್ವೆನ್ಸ್, ಯಾವ ರೀತಿ ಸೀಕ್ವೆನ್ಸ್ ಒಂದಾದ ನಂತರ ನೀಡಿದ್ದಾರೆ ಹೇಳುವಂಥದ್ದನ್ನು ಕೂಡ ನೀಡಬೇಕು. ಪ್ಲಸ್ ಇನ್ನೊಂದು ವಿಚಾರ ಏನಂತಂದರೆ 90 ದಿನಗಳ ತನಕ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದರೆ ವಿಕ್ಟಿಮ್ಗೆ ತಿಳಿಸ್ಕೊಡ್ಬೇಕು, ಅಥವಾ ಇನ್ಫಾರ್ಮೆಂಟಿಗೆ, ಮಾಹಿತಿದಾರನಿಗೆ ತಿಳಿಸ್ಕೊಡ್ಬೇಕು ಅವರ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ, ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಪೊಲೀಸರು ಹೇಳುವಂಥದ್ದನ್ನು ಅವರಿಗೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರವೂ ಕೂಡ ತಿಳಿಸ್ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಲವಾರು ಸೆಕ್ಷನ್ಗಳಲ್ಲಿ ಏನು ಹೇಳಿದ್ದಾರೆ, ಎಲ್ಲಾದರೂ ಮಾಹಿತಿನ ನೀಡಬೇಕಂತ ಇದ್ದರೆ ಅದನ್ನು ಎಲೆಕ್ಟ್ರಾನಿಕಲಿ, ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ಕೂಡ ನೀಡ್ಬೋದು, ಮೊಬೈಲ್ ಫೋನ್ ಮುಖಾಂತರ ರೆಕಾರ್ಡ್ ಮಾಡ್ಬೋದು, ಆ ಪ್ರೊಸೀಜರು, ಸರ್ಚ್ ಪ್ರೊಸೀಜರು ಅದನ್ನೆಲ್ಲ ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ BNSS ಪ್ರಕಾರ. ಸೊ ದ್ಯಾಟ್ ಸರ್ವ್ಸ್ ಆಸ್ ಅನ್ ಇಂಪಾರ್ಟೆಂಟ್ ಇದು. ಹಾಗೆ ಇನ್ನೂ ಕೆಲವೊಂದು ಸಲ ಅನ್ಯಾಚುರಲ್ ಡೆತ್ ಆಗುತ್ತೆ, ಸುಸೈಡ್ ಇರ್ಬೋದು, ಅಥವಾ ಮರ್ಡರ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಕೇಸಸ್ ಇರ್ಬೋದು. ಸೊ ಅಪ್ಯಾರೆಂಟ್ ಕಾಸ್ ಆಫ್ ಡೆತ್, ಆ ಮೇಲ್ನೋಟಕ್ಕೆ ಯಾವ ಕಾರಣ ಒಂದು ಮೃತ್ಯು ಆಗಲಿಕ್ಕೆ ಅಂತ ಹೇಳುವಂಥದ್ದಕ್ಕೆ ಇನ್ಕ್ವೆಸ್ಟ್ ಮಾಡ್ತಾರೆ. ಸೊ ಅದು ಪೊಲೀಸರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಮಾಡಿಸುವಂಥ ವಿಚಾರ ಇರ್ಬೋದು, ಅಥವಾ ಖುದ್ದಾಗಿ ಮ್ಯಾಜಿಸ್ಟ್ರೇಟೇ ಇನ್ಕ್ವೆಸ್ಟನ್ನು ಮಾಡುವಂಥ ವಿಚಾರನೂ ಕೂಡ ಇಲ್ಲಿ ನೀಡಿದ್ದಾರೆ. ಓಕೆ, ಸೊ ಬೇಸಿಕಲಿ ನಾವು ಈ ರೀತಿ ಇಷ್ಟು ಸೆಕ್ಷನ್ಗಳಿವೆ, ಬಹಳ ಕಷ್ಟ ಹಾಗೂ ತುಂಬ ಇಂಪಾರ್ಟೆಂಟ್ ಸೆಕ್ಷನ್ಗಳು, ಹಾಗೂ BNS ಅಲ್ಲಿ ಅತ್ಯಧಿಕವಾಗಿ ಚೇಂಜಸ್ಗಳನ್ನು ಇನ್ಕ್ಲೂಡ್ ಮಾಡಿರುವಂಥ ಸೆಕ್ಷನ್ಗಳು ಇವಾಗಿವೆ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ಎಷ್ಟು ಸೆಕ್ಷನ್ಸ್ಗಳಿವೆ ಅಲ್ವಾ. ಸೊ ಬೇಸಿಕಲಿ ನಾವು ಏನಾಗುತ್ತೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ನೋಡಿ, ಇನ್ಫಾರ್ಮೇಷನ್ ಕಾಗ್ನಿಸಬಲ್ ಒಫೆನ್ಸಸ್ ಈ ಒಂದು ಕ್ಯಾಟಗರಿ ಆದರೆ, ಇನ್ಫಾರ್ಮೇಷನ್ ನಾನ್ ಕಾಗ್ನಿಸಬಲ್ ಒಫೆನ್ಸಲ್ಲಿ ಇನ್ನೊಂದು. ಸೊ ಇದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ನು ಅದೇ ಸೆಕ್ಷನಲ್ಲಿ ನೀಡಿದ್ದಾರೆ, 174 ನೀಡಿದ್ದಾರೆ. ಬಟ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನನ್ನು ಸೆಕ್ಷನ್ 175 ನೀಡಿದ್ದಾರೆ. ಸೊ ಅದೇ ಪ್ರಕಾರ ಯಾವ ರೀತಿ ಪ್ರೊಸೀಜರು, ಅದು ನಾ ಹೇಳ್ದಲ್ಲ, ರಿಪೋರ್ಟ್ ಅಥವಾ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ವಿಸಿಟ್ ಮಾಡಬೇಕು ಹೇಳುವಂಥ ವಿಚಾರವನ್ನೆಲ್ಲ ಈ ಸೆಕ್ಷನಲ್ಲಿ ನೀಡಿದ್ದಾರೆ. ಹಾಗೆ ತಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳುವಂಥ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಹಂತ ಏನಿದೆ ಅಂತ ಹೇಳುವಂಥ ಮಾಹಿತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ಕಳಿಸ್ಕೊಡ್ಬೇಕು. ಮ್ಯಾಜಿಸ್ಟ್ರೇಟ್ ಅದನ್ನು ಬೇಕಿದ್ರೆ ಅವರ ಡಿಸಿಷನ್ ಪ್ರಕಾರ ಪ್ರಿಲಿಮಿನರಿ ಎನ್ಕ್ವೈರಿ ಅವರೇ ಮಾಡ್ಬೋದು, ಅಥವಾ ಇನ್ವೆಸ್ಟಿಗೇಷನ್ಗೆ ಮತ್ತೆ ಆರ್ಡರ್ ಮಾಡ್ಬೋದು, ಅಥವಾ ಡಿಸ್ಪೋಸ್ ಕೂಡ ಮಾಡ್ಬೋದು. ಸೊ ಆ ಹಂತಗಳನ್ನು ಕಾಣ್ತೇವೆ. ಇದಾದ ನಂತರ ಇಲ್ಲಿ ರಿಮೈನಿಂಗ್ ಪ್ರಾವಿಷನ್ ಅಂತ ಹೇಳಿ ನಾವೇನು ಬರೆದಿದ್ದೇವೆ ಅಂದರೆ, ಈಗ ಪೊಲೀಸರು ಸ್ಟೇಟ್ಮೆಂಟ್ಸ್ಗಳನ್ನು ತೊಗೊಳ್ತಾರೆ, ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡಿಸ್ತಾರೆ, ಅದೆಲ್ಲ ಆಯಿತು. ಸೊ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ, ಅದಕ್ಕೋಸ್ಕರ ಅವರು ಡಿಫಾಲ್ಟ್ ಬೇಲ್, ಆ ಪ್ರಾವಿಷನ್ ಏನಿದೆ ಅದಕ್ಕೆ ಮೊರೆ ಹೋಗ್ತಾರೆ. ಪ್ಲಸ್ ಇನ್ವೆಸ್ಟಿಗೇಷನ್ ಆದ ನಂತರ ಆ ರಿಪೋರ್ಟ್ ಏನಿದೆ, ಈಗ ಸಬಾರ್ಡಿನೇಟ್ ಆಫೀಸರ್ ಇರ್ತಾರೆ, ಅವರು ಸಬಾರ್ಡಿನೇಟ್ ಆಫೀಸರ್ ಏನು ಮಾಡ್ತಾರೆ, ಅವರ ಹೈಯರ್ ಆಫೀಸರ್ಗೆ ಆ ರಿಪೋರ್ಟನ್ನು ನೀಡ್ತಾರೆ. ಸೊ ಲೇಟರ್ ಅವ್ರು ನೋಡ್ತಾರೆ ಎವಿಡೆನ್ಸ್ ಈಗ ಸಾಕಷ್ಟು ಕಲೆಕ್ಟ್ ಆಗಿದೆಯಾ ಅಂತ ಹೇಳಿ. ಕಲೆಕ್ಟ್ ಆಗಿದ್ರೆ ಇಫ್ ಸಾಕಷ್ಟು ಎವಿಡೆನ್ಸ್ ಇಸ್ ಸಫಿಷಿಯಂಟ್, ಅವಾಗ ಅದು ಆ ರೀತಿಯಲ್ಲಿ ಪೊಲೀಸ್ ರಿಪೋರ್ಟನ್ನು ಹಾಕ್ತಾರೆ. ಅಥವಾ ಎವಿಡೆನ್ಸ್ ಸರಿಯಾಗಿ ಕಲೆಕ್ಟ್ ಆಗಿಲ್ಲ ಅಂತ ಆದರೆ ಅಲ್ಲಿ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಿದರೆ ಅವನನ್ನು ಬಿಡುಗಡೆಗೊಳಿಸ್ತಾರೆ. ಓಕೆ, ಸೊ ಈ ರೀತಿ ವಿಚಾರಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಡೈರಿ ಆಫ್ ಪ್ರೊಸೀಡಿಂಗ್ಸ್ಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಹಾಗೆ ಕಂಪ್ಲೇಂಟ್ ಆ್ಯಂಡ್ ವಿಟ್ನೆಸ್ ಇಸ್ ನಾಟ್ ಟು ಬಿ ರಿಕ್ವೈರ್ಡ್ ಟು ಅಕಂಪನಿ ಪೊಲೀಸ್ ಆಫೀಸರ್ ಆ್ಯಂಡ್ ನಾಟ್ ಟು ಬಿ ಸಬ್ಜೆಕ್ಟ್ ಟು ರಿಸ್ಟ್ರೆಂಟ್ ಹೇಳುವಂಥ ಒಂದು ಹೊಸ ವಿಷಯವನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಬೇಸಿಕ್ಕಾಗಿ ನಾವು ಏನು ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಏನಾದ ನಂತರ ಏನಾಯಿತು ಅಂತ ತಿಳ್ಕೊಂಡ್ರೆ ಅವಾಗ ಇಟ್ ವುಡ್ ಬಿ ವೆರಿ ಈಸಿ. ಇನ್ನೊಂದ್ರೆ ಹಲವಾರು ಆಯಾಮಗಳಿವೆ ಆಯಿತಾ. ನಾನು ಬೇಸಿಕ್ ಔಟ್ಲೈನ್ ಈ ಇನ್ವೆಸ್ಟಿಗೇಷನ್ ಚಾಪ್ಟರ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ಔಟ್ಲೈನಾಗಿ ಒಂದು ಮೇಲ್ನೋಟಕ್ಕೆ ತಿಳಿಸ್ಕೊಟ್ಟಿದ್ದೇನೆ.
ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಕೆಲವೊಂದು ಕ್ವಿಕ್ ರಿವಿಷನನ್ನು ಆ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ನಿಮ್ಮ ಜುಡಿಷರಿ ಎಕ್ಸಾಮ್ಸ್ ಇರ್ಬೋದು, ಅಥವಾ ಯಾವುದೇ ನೀವು LLB ಎಕ್ಸಾಮ್ಸ್ ಇರ್ಬೋದು, ಅಥವಾ ನೀವು ಬೇರೆ ಯಾವುದಾದ್ರು ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ APP ಈ ರೀತಿಯಲ್ಲಿ ನ್ಯೂ ಕ್ರಿಮಿನಲ್ ಲಾಸ್ಗಳನ್ನು ಕಲ್ತ್ಕೊಳ್ಬೇಕು ಹೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ ನಂಬರ್ ಹೇಗೂ ನೆನಪಿರುತ್ತೆ, ನಾವು ಫಸ್ಟ್ ಸೆಕ್ಷನ್ನೇ ನೆನಪಿಟ್ಕೊಂಡು ಆಮೇಲೆ ಕಲಿತೇವೆ ಅಂತಂದರೆ ಇಟ್ ವುಡ್ ಬಿ ವೆರಿ ಸ್ವಲ್ಪ ನಮಗೆ ಕಂಬರ್ಸಮ್ ಆಗ್ಬೋದು. ಅಂದರೆ ಇದಾದ ನಂತರ ಇದಾ ಅಂತ ಹೇಳುವಂಥ ಕನ್ಫ್ಯೂಷನ್ ಬರುತ್ತೆ. ಬಟ್ ಆ ಪ್ರೊಸೀಜರ್ ನಮಗೆ ಫಸ್ಟ್ ನೆನಪಿದ್ರೆ ಆವಾಗ ಸೆಕ್ಷನ್ ತನ್ನಿಂತಾನೇ ಬರುವಂಥದ್ದು. ಓಕೆ, ಸೊ ಇದು ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಅಂತ ಹೇಳ್ಬೋದು. ನಮ್ಮ BNSಲಿ ಬರುವಂಥ ಇನ್ವೆಸ್ಟಿಗೇಷನ್ ಚಾಪ್ಟರ್ ಡಿಫಿಕಲ್ಟ್ ಅಲ್ಲ, ಬಟ್ ಇಟ್ ಹ್ಯಾಸ್ ಟೂ ಮೆನಿ ಪಾಯಿಂಟ್ಸ್ ಆ್ಯಂಡ್ ಟೂ ಮೆನಿ ಚೇಂಜಸ್ ಹ್ಯಾವ್ ಬಿನ್ ಇನ್ಕ್ಲೂಡೆಡ್. ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕನ್ನು ಜಸ್ಟ್ ಫಾರ್ ಇಂಟ್ರಡಕ್ಷನ್ ಪರ್ಪಸ್ ನಿಮಗೆ ತೊಗೊಂಡಿರುವಂಥದ್ದು. ಓಕೆ, ಸೊ ಇದು ಇವತ್ತಿನ ಒಂದು ಮಾಹಿತಿ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡೀಟೇಲ್ಡ್ ಆದಂತಹ BNSSನ ಕ್ಲಾಸಸ್ಗಳ ಅವಶ್ಯಕತೆ ಇದೆ ಅಂತಾದರೆ ಡೆಫಿನೆಟ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕೋರ್ಸಸ್. ಕನ್ನಡದಲ್ಲಿ ಹಲವಾರು ಕೋರ್ಸಸ್ಗಳು ಲಭ್ಯ ಇವೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ. ಸೊ ಇಲ್ಲಿ ಕೋರ್ಸಸ್ಗಳು ಈ 3 months ಕೋರ್ಸಸ್ ಫಾರ್ ಪ್ಲಿಮ್ಸ್ ಅಂತ ಹೇಳಿ ಜುಡಿಷರಿ ಎಕ್ಸಾಮ್ಸ್ಗೆ ಲಾಂಚ್ ಆಗಿತ್ತು. ಇಟ್ಸ್ ಸ್ಟಿಲ್ ಕಂಟಿನ್ಯೂಯಿಂಗ್, ಎನಿವನ್ ಕ್ಯಾನ್ ಜಾಯ್ನ್ ಅಟ್ ಎನಿ ಟೈಮ್. ಓಕೆ, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಆವಾಗಲೇ ಫೆಬ್ರವರಿಲೇ ಸ್ಟಾರ್ಟ್ ಆಗಿತ್ತು. ಈಗ ಹೇಗೆ ಜಾಯ್ನ್ ಆಗೋದಂತಂದರೆ ದಟ್ಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಯಾಕಂದರೆ ಲೈವ್ ಕ್ಲಾಸಸ್ ಕಂಡಕ್ಟ್ ಆಗ್ತಾ ಇವೆ ಅಪ್ ಟು ಅವರ್ ಜುಡಿಷರಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗೋ ತನಕ ಸಹ ವಿ ವಿಲ್ ಬಿ ಇನ್ ಟಚ್. ಯಾಕೆಂದರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ, ವಾರಕ್ಕೆ ಒಂದು 5 ದಿನ ಅಪ್ಲೋಡ್ ಆಗ್ತವೆ, ಹಾಗೂ ಲೈವ್ ಕ್ಲಾಸ್ಗಳಿರ್ತವೆ. ಹಾಗೂ ನೀವು ರೆಕಾರ್ಡೆಡ್ ಕ್ಲಾಸ್ಗಳನ್ನು ತುಂಬ ಸಮರೈಸ್ಡ್ ವೇಯಲ್ಲಿ, ತುಂಬ ಟೈಮ್ ಕನ್ಸ್ಯೂಮಿಂಗೂ ಅಲ್ಲ, ಹಾಗೆ ತುಂಬ ಶಾರ್ಟ್ ಅಂತಲೂ ಅಲ್ಲ, ನಿಮಗೆ ಒಂದು ಬೇಸಿಕ್ ಪ್ರೊಫೆಷನಲ್ಸ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಟೈಮ್ ಎಷ್ಟು ತುಂಬ ಅತ್ಯಧಿಕ ಆಗಬಾರ್ದು ಹೇಳೋಂಥ ಕಾರಣಕ್ಕೆ ವೆರಿ ಬ್ರೀಫ್ ಹಾಗೂ ಎಸೆನ್ಷಿಯಲ್ ಈ ರೀತಿಯಲ್ಲಿ ನಾವು ಇದನ್ನು ಒಂದು ಕಂಪೈಲ್ ಮಾಡ್ತಿದ್ದೇವೆ ಹಾಗೂ ಮಾಡಿದ್ದೇವೆ ಕೆಲವೊಂದು ವೀಡಿಯೋಸ್ಗಳು ಕೂಡ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್. ಇಲ್ಲಿ 9,999 ಇದೆ, ಬಟ್ ಸ್ಟಿಲ್ 2,000 rupees ಅಡಿಷನಲ್ ಆಫರ್ ಇದಕ್ಕೆ ಲಭ್ಯ ಇದೆ. ಸೊ ಇದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಅಥವಾ BNSSಗೆ ಸಂಬಂಧಪಟ್ಟ ಹಾಗೆ ನ್ಯೂ ಕೋಂಬೋ ಕೋರ್ಸಸ್ಗಳಿವೆ, ನ್ಯೂ ಬುಕ್ಸ್ ಇವೆ, ಚಾರ್ಟ್ ಬುಕ್ಸ್ ಇವೆ. ಸೊ ಹಲವಾರು ಇದನ್ನು ನೀವು ಕಾಣ್ಬೋದು. ಕೋಂಬೋ ಬುಕ್ಸ್ ಅಥವಾ ನಮ್ಮಲ್ಲಿ ಪಬ್ಲಿಷ್ ಆಗಿರುವಂಥ ಎಲ್ಲ ಬುಕ್ಸ್ಗಳನ್ನು ತೊಗೊಳ್ಬೇಕಂತಂದರೆ ಕೋಂಬೋ ಸೆಟ್ ಆಫ್ 7 ಬುಕ್ಸ್ ಇದೆ, ಕೋಂಬೋ ಸೆಟ್ ಆಫ್ 6 ಬುಕ್ಸ್ ಇದೆ. ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಅಥವಾ ಕೇವಲ ಕ್ರಿಮಿನಲ್ ಲಾ ಕೋಂಬೋಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಲೆಕ್ಚರ್ಸ್ಗಳಿವೆ, ವಿ ಹ್ಯಾವ್ ಡಿಫ್ರೆಂಟ್ ಲೆಕ್ಚರ್ಸ್ ಆಲ್ಸೋ. ಟ್ರಾನ್ಸ್ಲೇಷನಿಂದ ಹಿಡಿದು ಜಡ್ಜ್ಮೆಂಟ್ ರೈಟಿಂಗ್, ಇಂಡಿವಿಜುವಲ್ ಕೋರ್ಸ್ಗಳಿವೆ, ನ್ಯೂ ಕೋಂಬೋ ಕೋರ್ಸ್ಗಳು ಕೂಡ ಇವೆ, ಹಲವಾರು ಕೋರ್ಸ್ಗಳಿವೆ. ಅಮೆಝಾನಲ್ಲೂ ಕೂಡ ನಮ್ಮ ಬುಕ್ಸ್ಗಳ ಅವೈಲೇಬಿಲಿಟಿ ಇದೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ, ಆಮೇಲೆ ಈ ಕೋರ್ಸ್ಗಳನ್ನು ಬ್ರೌಸ್ ಮಾಡಿ, ಆಟೋಮೆಟಿಕ್ಕಾಗಿ ಪೇಮೆಂಟ್ ಪೇಜ್ ನಿಮಗೆ ವಾಟ್ಸಪ್ ಲಿಂಕ್ ಬರುತ್ತೆ, ಅದನ್ನು ಪರ್ಚೇಸ್ ಮಾಡಿ ಆಟೋಮೆಟಿಕಲಿ ನಿಮ್ಮ ಆ್ಯಪಲ್ಲಿ ನಿಮಗೆ ಕೋರ್ಸ್ ಆ್ಯಕ್ಸಸ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ವಿಡಿಯೋ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೊಂದು ಹೊಸದಾದಂತಹ ವಿಷಯದ ಒಟ್ಟಿಗೆ ಹಾಜರಾಗ್ತೇನೆ. ಸೊ ಅಲ್ಲಿ ತನಕ ಧನ್ಯವಾದಗಳು.